ಬೇಲೂರು ಪಟ್ಟಣದ ನರ್ಸರಿ ಪ್ರದೇಶವಾಗಿರ್ತಕ್ಕಂಥ ಫಿಲ್ಟರ್ ಹೌಸ್ ಹತ್ತಿರ ಬುಧವಾರ ಮಧ್ಯಾಹ್ನ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡು ವ್ಯಾಪಕ ಹಾನಿ ಸಂಭವಿಸಿದೆ. ಬೆಂಕಿ ತೀವ್ರವಾಗಿ ಹಬ್ಬಿದ ಪರಿಣಾಮ ನರ್ಸರಿಯಲ್ಲಿ ಬೆಳೆಸಲಾಗಿದ್ದ ಅನೇಕ ಅಲಂಕಾರಿಕ ಮತ್ತೆ ಹಣ್ಣಿನ ಗಿಡಗಳು ಸಂಪೂರ್ಣವಾಗಿ ನಾಶವಾಗಿದೆ ಅಂತ ತಿಳಿದು ಬಂದಿದೆ. ಸ್ಥಳೀಯರ ಪ್ರಕಾರ ಮಧ್ಯಾಹ್ನದ ಹೊತ್ತಿನಲ್ಲಿ ಫಿಲ್ಟರ್ ಹೌಸ್ ಮುಂಭಾಗ ಒಣಗಿದ ಹುಲ್ಲು ಮತ್ತೆ ಪ್ಲಾಸ್ಟಿಕ್ ಕವರ್ಗಳಿಗೆ ಬೆಂಕಿ ತಗಲಿ ಕ್ಷಣಾರ್ಧದಲ್ಲೇ ಅದು ಜ್ವಾಲೆಯಾಗಿ ಏರ್ಕೊಂಡಿದೆ. ಬಿಸಿಲು ಜಾಸ್ತಿ ಇತ್ತಲ್ಲ, ಹಾಗಾಗಿ ಇನ್ನು ಗಾಳಿ ವೇಗವಾಗಿದ್ರಿಂದ ಬೆಂಕಿ ನರ್ಸರಿಯ ಭಾಗಕ್ಕೆ ವೇಗವಾಗಿ ವ್ಯಾಪಿಸಿದೆ. ಹೊಗೆ ದಟ್ಟವಾಗಿ ಆವರಿಸಿದ್ರಿಂದ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಿಯಂತ್ರಣಕ್ಕೆ ತರುವುದರಲ್ಲಿ ಯಶಸ್ವಿಯನ್ನಾದ್ರು. ಬಟ್ ಅಷ್ಟೊತ್ತರಲ್ಲಾಗಲೇ ಸಂಪೂರ್ಣವಾಗಿ ಬಹುತೇಕ ಭಾಗ ಸುಟ್ಟು ಕರಕಲಾಗಿ ಹೋಗಿತ್ತು. ಪ್ರಾಥಮಿಕ ಅಂದಾಜಿನ ಪ್ರಕಾರ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಅಥವಾ ನಿರ್ಲಕ್ಷ್ಯದಿಂದ ಬೆಂಕಿ ಉಂಟಾಗಿರಬಹುದು ಅಂತಕ್ಕಂಥ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗಿದೆ. ಬಟ್ ಲಕಿಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಈ ಪ್ರಕರಣದಲ್ಲಿ.